ಮತ್ತು ಈ ಸಿರಿಧಾನ್ಯಗಳ ಬಗ್ಗೆ ಇರ್ಬೋದು, ಇವುಗಳ ಬಗ್ಗೆ ಎಲ್ಲ ಭಾಳ ವಿಶಿಷ್ಟವಾದಂತಹ ಮಳಿಗೆಗಳು, ವಿಶಿಷ್ಟವಾದಂತಹ ಮಾಹಿತಿ ನೀಡ್ತಕ್ಕಂತಹ ಒಂದು ಪ್ರಕ್ರಿಯೆ ವಿಶ್ವವಿದ್ಯಾಲಯದ ಮಾಡಿಕೊಂಡಿದ್ದಾರೆ. ಭಾಳ ಚೆನ್ನಾಗಿದೆ. ಇದು ರೈತರಿಗೆ ಭಾಳ ಅನುಕೂಲವಾಗ್ತಕ್ಕಂತಹ ಎಲ್ಲರಿಗೂ ಒಂದು ಇದು. ಆದರೆ ಸಾರ್ವಜನಿಕರು, ಅದರಲ್ಲೂ ರೈತರ ಅನಿಸಿಕೆ ಏನಂತ ಹೇಳಿದ್ರೆ, ಕೇವಲ ಇದು 3 ದಿವಸ 4 ದಿವಸ ಮಾಡಿದರೆ ಸಾಲದು, ಕೊನೆಯ ಪಕ್ಷ ಒಂದು 10 ದಿವಸ ಆದರೂ ಮಾಡಿದರೆ ಅದು ಎಲ್ಲ ರೈತರಿಗೂ ಅದು ಉಪಯೋಗ ಬರ್ತದೆ. ನಿಧಾನಕ್ಕೆ ಬಂದು ನೋಡ್ಬೋದು. ಅವಸರದಿಂದ ಓಡಿ ಹೋಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೀನಿ. ಸರ್, ನಿಮ್ಮ ಒಂದು ಅನುಭವದಲ್ಲಿ ಹಿಂದಿನ ಕೃಷಿ ಒಂದು ವಿಚಾರಕ್ಕೂ ಈಗ ನಡೀತಿರುವಂತಹ ಅಪ್ಡೇಟೆಡ್ ಫಾರ್ಮಿಂಗ್ ಎಲ್ಲದರಲ್ಲೂ ಕೃಷಿ ಬಗ್ಗೆಯೂ ಸಂಶೋಧನೆ ಬಹಳಷ್ಟು ನಡೆದಿದೆ. ಪ್ರತಿ ವರ್ಷವೂ ವಿಶ್ವವಿದ್ಯಾನಿಲಯಗಳು ಹೊಸ ಹೊಸ ತಳಿಗಳನ್ನು ಕಂಡುಹಿಡಿಯೋದಾಗಲಿ, ಹೊಸ ತಳಿಗಳನ್ನು ಯಾವ ರೀತಿ ಬೆಳೆಸಬೇಕು, ಆ ತಳಿಗಳನ್ನು ಬೆಳೆಸಬೇಕಾದರೆ ನೀರಿನ ಅವಶ್ಯಕತೆ ಎಷ್ಟಿರ್ತದೆ, ಅದಕ್ಕಾಗಿ ನೀರನ್ನು ಒದಗಿಸೋದರಲ್ಲಿ ಅನೇಕವಾದಂತಹ ತಾಂತ್ರಿಕ ವಿಷಯಗಳ ಬಗ್ಗೆಯೂ ಅವಳು ಕೇಂದ್ರೀಕೃತವಾಗಿ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ತಕ್ಕಂಗೆ ಈ ಕೂಲಿ ಆಳುಗಳ ಸಮಸ್ಯೆ ಬಹಳಷ್ಟು ಜನ ರೈತರು ಎದುರಿಸ್ತಾ ಇದ್ದಾರೆ. ಅದಕ್ಕಾಗಿ ಕೃಷಿ ಉಪಕರಣಗಳು, ಯಂತ್ರಚಾಲಿತ ಉಪಕರಣಗಳೆಲ್ಲನೂ ಸಂಶೋಧನೆಯ ಮೂಲಕ ಕಂಡುಹಿಡಿದು ರೈತರಿಗೆ ಅದನ್ನು ಒದಗಿಸ್ತಾ ಇದ್ದಾರೆ. ಇದು ನಿಜವಾಗಲೂ ಬಹಳ ಮೆಚ್ಚತಕ್ಕಂತಹ ವಿಚಾರ. ಆಗಿನ ಕಾಲದಲ್ಲಿ ನಿಮ್ಮ ಒಂದು ಕೃಷಿ ಒಂದು ಮೆಥಡ್ಗೂ ಇವತ್ತಿನ ಒಂದು ಕೃಷಿ ಮೆಥಡ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಂತ ಅನ್ಸಲ್ವಾ? ಬಹಳಷ್ಟು ವ್ಯತ್ಯಾಸ ಇದೆ. ಹಳೆ ಕಾಲದಲ್ಲಿ ನಾವೆಲ್ಲ ವ್ಯವಸಾಯ ಮಾಡ್ತಕ್ಕಂಥ ಕಾಲದಲ್ಲಿ ನಾವೇನು ಆರ್ಗ್ಯಾನಿಕ್ ಅಂತ ಹೇಳ್ತೇವಲ್ಲ, ಈಗ ಆರ್ಗ್ಯಾನಿಕ್ ಅಂತ, ಅದು ಆಗ್ಲಿಂದಾನೇ ನಡೆದು ಬಂದಂಥ ಇದು. ವಿಷಕಾರಿ ಅಂಶಗಳು ಯಾವ ಬೆಳೆಗಳಲ್ಲೂ ಇರ್ತಾ ಇರಲಿಲ್ಲ. ಆದರೆ ಈಗ ತಾಂತ್ರಿಕ ಇದಾಗಲಿ, ಹೊಸ ಹೊಸ ತಳಿಗಳು ಬರ್ತಿದ್ದಂಗೆ ಹೊಸ ಹೊಸ ರೋಗಗಳು ಬರ್ತಾ ಇದೆ. ಅದಕ್ಕೆ ಹಲವಷ್ಟು ಔಷಧಿಗಳನ್ನು, ರಾಸಾಯನಿಕ ಔಷಧಿಗಳನ್ನು ಉಪಯೋಗಿಸೋದ್ರಿಂದ ಅದು ಆ ಬೆಳೆಗಳ ಉತ್ಪನ್ನದಲ್ಲಿ ಬರ್ತಕ್ಕಂಥದ್ರಲ್ಲಿ ವಿಷಕಾರಿಯೇ ಆಗೋಗಿದೆ. ಅವುಗಳನ್ನು ಉಪಯೋಗಿಸೋದ್ರಿಂದ ಆರೋಗ್ಯದ ಬಗ್ಗೆಯೂ ಬಹಳ ಕಳವಳ ವ್ಯಕ್ತಪಡಿಸ್ತಕ್ಕಂತಹ ಒಂದು ಸಂದರ್ಭ ಬಂದ್ಬಿಟ್ಟಿದೆ, ಅದು ಒದಗಿ ಬಂದಿದೆ. ತಾವು ಏನು ಮಾಡ್ಕೊಂಡಿರೋದು? ನಾನು ಕೃಷಿ ಜೊತೆಗೆ ನಾನೊಬ್ಬ ವಕೀಲ, ಹೈಕೋರ್ಟ್ನಲ್ಲಿ ಅಂದರೆ ಅದು ನ್ಯಾಯ ಕೃಷಿ. ಇದು ಈ ಸಹಜವಾದಂತಹ ನಾವೇನು ನಮ್ಮನ್ನು ನಾವು ಕೃಷಿಕರು ನಮಗೆ ಹೆಮ್ಮೆ ಏನಂದರೆ ನಾವೇ ಅನ್ನದಾತರು. ನಾವಿಲ್ಲದೆ ಈ ಜನಜೀವನವೇ ಇಲ್ಲ. ಯಾಕಂದರೆ ದೇವರು ಪ್ರತಿಯೊಬ್ಬರಿಗೂ ಮೂರು ಹೊತ್ತಾದರೂ ಊಟ ಮಾಡಬೇಕು ಅಂತ ಹಸಿವನ್ನು ಕೊಟ್ಬಿಟ್ಟಿದ್ದಾನೆ. ಆದ್ದರಿಂದ ನಾವೇ ಅವರಿಗೆ ಅನ್ನದಾತರಾಗಬೇಕಾಗಿದೆ. ಒಂದು ಹೆಮ್ಮೆ ಇದೆ ನಮಗೆ. ಇತ್ತೀಚೆಗೆ ಆರ್ಗ್ಯಾನಿಕ್ ಅಂತ ಹೇಳಿ ತುಂಬ ಮಾಡ್ತಾರೆ, ಫ್ರಾಡ್ ಮಾಡ್ತಾರೆ. ಆರ್ಗ್ಯಾನಿಕ್ ಅಂತ ಹೇಳಿ ಮಾಮೂಲಿ ಆರ್ಗ್ಯಾನಿಕ್ ಅಂತ ಪ್ರತಿಯೊಂದು ಈಗ ಇದೆಲ್ಲನೂ ಮಾರುಕಟ್ಟೆಗಾಗಿ ಆರ್ಗ್ಯಾನಿಕ್ ಅಂತ ಹೇಳ್ತಕ್ಕಂಥದ್ದೇ ಜಾಸ್ತಿ ಆಗ್ತಾ ಇದೆ. ನಿಜವಾಗಲೂ ಅದು ಆರ್ಗ್ಯಾನಿಕ್ ಅನ್ನೋದು ನಿಜವಾಗಲೂ ಅಲ್ಲ. ಭಾಳಷ್ಟು ಆರ್ಗ್ಯಾನಿಕ್ ಆಗಬೇಕು ಅಂತ ಹೇಳಿದ್ರೆ ದನಗಳನ್ನ ಸಾಕಬೇಕು, ಕುರಿಗಳನ್ನ ಸಾಕಬೇಕು, ಮೇಕೆಗಳನ್ನ ಸಾಕಬೇಕು. ಅದರಿಂದ ಬರ್ತಕ್ಕಂಥ ಗೊಬ್ಬರಗಳನ್ನು ಸಹಜವಾಗಿ ಬೆಳೀತಕ್ಕಂತಹ ಪ್ರಕ್ರಿಯೆ ಆದಾಗ ಮಾತ್ರವೇ ಅದನ್ನು ನಾವು ಆರ್ಗ್ಯಾನಿಕ್ ಅಂತ ಹೇಳ್ಬೋದು. ಆರ್ಗ್ಯಾನಿಕ್ ಅಂತಾರೆ ಔಷಧಿ ಸಿಂಪಡಣೆ ಮಾಡಿರ್ತಾರೆ. ಅದು ಹೇಗೆ ಆರ್ಗ್ಯಾನಿಕ್ ಆಗ್ತದೆ? ಸುಮ್ಮನೆ ಆರ್ಗ್ಯಾನಿಕ್ ಅಂದ್ಬಿಟ್ಟು ಮಾರ್ಕೆಟಿಂಗ್ ಟೆಕ್ನಾಲಜಿ ಆಗೋದು. ಮಾರ್ಕೆಟಿಂಗ್ ಅದೊಂದು ತಂತ್ರ ಅಲ್ಲ, ಕುತಂತ್ರನೇ ಆಗ್ತಾ ಇದೆ. ಅದನ್ನು ಕಂಡುಹಿಡಿಯೋದು ಹೇಗೆ? ಆದರೂ ಟ್ರೇಡ್ ಮಾರ್ಕ್ ಏನಾದರೂ ಅದ್ರ ಬಗ್ಗೆ ನಮ್ಮ ಆಹಾರ ಸಂಸ್ಥೆಗಳಾಗಲಿ, ಆಹಾರ ಸರ್ಕಾರದಲ್ಲಿ ಯಾರು ಸರಿಯಾದ ಆಹಾರದ ಬಗ್ಗೆ ನಿಗಾ ಇಡಬೇಕು ಅವ್ರನ್ನಂತೂ ಮಾಡ್ತಾ ಇಲ್ಲ. ಯಾವಾಗಲೂ ವರ್ಷಕ್ಕೊಂದ್ಸರಿ ಅಲ್ಲಿ ನಾನು ಸೀಸ್ ಮಾಡಿದೆ, ಗೋಬಿ ಮಂಚೂರಿ ಮಾಡೋದರಲ್ಲಿ ರಾಸಾಯನಿಕ ಅಂಶ ಇದೆ, ಅದನ್ನು ಸೀಸ್ ಮಾಡಿದೆ, ಅಷ್ಟೇ. ಅದನ್ನು ಬಿಟ್ಟರೆ ನಿಜವಾದಂತಹ ಅವರುಗಳು ನಡವಳಿಕೆಗಳೇನು ನಡೀತಾ ಇಲ್ಲ. ನಿಯಂತ್ರಿಸೋದೇನು ದೊಡ್ಡ ಕೆಲಸ ಅಲ್ಲ, ಆದರೆ ಮಾಡ್ತಾ ಇಲ್ಲ. ಆ ವಿಧದಲ್ಲಿ ನಾವು ನಿಜವಾಗಲೂ ವಿಫಲ ಆಗಿದ್ದೇವೆ. ನಿಜವಾಗಲೂ ಜನಗಳ ಆರೋಗ್ಯವನ್ನು ನಾವು ಕಾಪಾಡ್ತಕ್ಕಂತಹ ವಿಚಾರದಲ್ಲಿ ನಾವು ಸಾಧನೆ ಏನಿಲ್ಲ, ನಾವು ವಿಫಲನೇ. ನಾವು ಅದರಲ್ಲಿ ಥ್ಯಾಂಕ್ ಯು ಸರ್.